ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ತರಗತಿ ಇದು ಎರಡನೇ ಸಲ ರೆಕಾರ್ಡ್ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತ ಅಂದ್ರೆ ಮೊದಲನೇ ಸಲ ರೆಕಾರ್ಡ್ ಮಾಡಬೇಕಾದ್ರೆ ಫಾರ್ಮೆಟ್ ಆಗಿ ಸಂಪೂರ್ಣ ವಿಡಿಯೋ ನಾಶ ಆಗಿತ್ತು. ಓಕೆ, ಏನಾದರೂ ಇರಲಿ, ನಮ್ಮ ತರಗತಿಗಳನ್ನ ಕೊಡಬೇಕಾಗಿದೆ. ಪ್ರತಿದಿನ ಕರೆಂಟ್ ಅಫೇರ್ಸ್ಗಳನ್ನ ತಪ್ಪದೆ ನಮ್ಮ ಚಾನಲ್ಗೆ ತುಂಬಾ ಜನ ನೋಡ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ಇಲ್ಲಿ ಫ್ರೀ ಆಗಿ ಕೊಡುವಂತ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ನೋಡಿ, ಮೊದಲನೇದಾಗಿ ಇವತ್ತಿನ ಮೊದಲನೇ ಪ್ರಶ್ನೆ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ನಗರದಲ್ಲಿ ಸಂಯೋಜಿತ ಕಮಾಂಡರ್ಗಳ ಸಮ್ಮೇಳನವನ್ನ ಉದ್ಘಾಟನೆ ಮಾಡಿದ್ರು ಅಂತ ಪ್ರಶ್ನೆ. ನೋಡಿ, ಸಂಯೋಜಿತ ಕಮಾಂಡರ್ಗಳ ಸಮ್ಮೇಳನ ಅಂತ ಅಂದ್ರೆ ಇಲ್ಲಿ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಕ್ಟೋಬರ್ 15ರಂದು ಈ ಒಂದು ಕೋಲ್ಕತ್ತಾದಲ್ಲಿ ಉದ್ಘಾಟನೆ ಮಾಡಿದರು. ಇಲ್ಲಿ ಪ್ರಶ್ನೆ ಯಾವ ರೀತಿ ಬರ್ಬೋದು ಅಂತ ಅಂದ್ರೆ ಈ ರೀತಿಯಾಗೂ ಕೂಡ ಬರ್ಬೋದು, ಆದ್ರೆ ಸ್ಟೇಟ್ಗಳನ್ನ ಕೊಟ್ಬಿಡ್ಬೋದು. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಮತ್ತೆ ಇಲ್ಲಿ ವೆಸ್ಟ್ ಬೆಂಗಾಲ್, ಮತ್ತೆ ಬಿಹಾರ ಅಂತ ಈ ರೀತಿಯ ಆಪ್ಷನ್ಗಳನ್ನು ಕೂಡ ಕೊಡಬಹುದು. ಮತ್ತೆ ಈ ರೀತಿಯ ಆಪ್ಷನ್ಗಳನ್ನು ಕೂಡ ಕೊಡಬಹುದು. ಯಾವ ರೀತಿ ಅಂತ ಅಂದ್ರೆ ನವದೆಹಲಿ, ಮುಂಬೈ, ಚೆನ್ನೈ ಮತ್ತೆ ಕಲ್ಕತ್ತಾ ಅಂತ. ಇಲ್ಲಿ ಸರಿಯಾದ ಉತ್ತರ ವೆಸ್ಟ್ ಬೆಂಗಾಲ್ನ ಒಂದು ಕಲ್ಕತ್ತಾದಲ್ಲಿ ಈ ಒಂದು ಸಂಯೋಜಿತ ಕಮಾಂಡರ್ಗಳ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದರೆ ಆಪ್ಷನ್ ಇಲ್ಲಿ ಡಿ ಸರಿಯಾದ ಉತ್ತರ, ಕೋಲ್ಕತ್ತಾ ಅಂತಕ್ಕಂಥದ್ದು. ಅದೇ ಏನಾದ್ರು ಸ್ಟೇಟ್ ಕೇಳಿದ್ರೆ, ರಾಜ್ಯ ಕೇಳಿದ್ರೆ ಪಶ್ಚಿಮ ಬಂಗಾಳ ಅಂತ, ಪಶ್ಚಿಮ ಬಂಗಾಳ ಅಥವಾ ವೆಸ್ಟ್ ಬೆಂಗಾಲ್ ಅಂತ ಕರಿತೀವಿ. ಎರಡನ್ನು ಕೂಡ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ನೆನ್ಪಿಟ್ಕೊಳ್ತಾ ಹೋಗ್ಬೇಕು. ಓಕೆನಾ? ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಎಲ್ಲರೂ ಕೂಡ ಮೊದಲನೇದಾಗಿ ಆನ್ಸರ್ ಮಾಡಬೇಕು. ನೋಡಿ, ಯಾರ ಗೌರವಾರ್ಥವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸೆಪ್ಟೆಂಬರ್ 13ನೇ ತಾರೀಕಿನಂದು ಜನ್ಮ ಶತಮಾನೋತ್ಸವವನ್ನು ಗುರುತಿಸಲು 100 ರೂಪಾಯಿ ಒಂದು ಸ್ಮರಣಾರ್ಥ ನಾಣ್ಯವನ್ನ ಬಿಡುಗಡೆ ಮಾಡುತ್ತೆ ಅಂತ ಇಲ್ಲಿ ಪ್ರಶ್ನೆ. ಯಾರ ಸ್ಮರಣಾರ್ಥವಾಗಿ? ಇಲ್ಲಿ ಭೂಪೇನ್ ಹಜಾರಿಕಾ ಅಂತಕ್ಕಂಥವ್ರು. ಇವ್ರು ಏನಪ್ಪಾ ಆಗಿದ್ದಾರೆ ಅಂತಂದ್ರೆ ಭಾರತ ರತ್ನ ಪುರಸ್ಕೃತರು ಇವರು. ಅದಕ್ಕಾಗಿ ತುಂಬಾ ನ್ಯೂಸ್ ಅಲ್ಲಿ ಇದ್ದಾರೆ. ಇವರು ಹುಟ್ಟಿ 100 ವರ್ಷ ಆಗಿದೆ. 100 ವರ್ಷ ಆಗಿದೆ, ಅದಕ್ಕಾಗಿ 100 ರೂಪಾಯಿ ನಾಣ್ಯವನ್ನ ಇವರನ್ನ ಏನು ಸ್ಮರಣಾರ್ಥವಾಗಿ ನಾಣ್ಯವನ್ನ ಬಿಡುಗಡೆ ಮಾಡಿದರೆ. ಯಾರಪ್ಪ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭೂಪೇನ್ ಹಜಾರಿಕಾ ಅಂತಕ್ಕಂಥವ್ರು. ಓಕೆನಾ? ನೆನಪಾಯ್ತಾ? ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಇದೆ: ಗೋದಾವರಿ ನೀರಿನ ಯೋಜನೆಯ ಹಂತ 2 ಮತ್ತು ಹಂತ 3 ಯಾವ ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಗಿದೆ ಅಂತ. ನೋಡಿ, ಹಂತ 2 ಮತ್ತು ಹಂತ 3 ಯಾವ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಂತ ಅಂದ್ರೆ ತೆಲಂಗಾಣ ರಾಜ್ಯ. ನೋಡಿ, ತುಂಬಾ ಇಂಪಾರ್ಟೆಂಟ್. ಈ ಒಂದು ಗೋದಾವರಿ ನೀರಿನ ಯೋಜನೆ ಅಡಿಯಲ್ಲಿ ಹಂತ 2 ಮತ್ತು ಹಂತ 3ಕ್ಕೆ 20 TMC ನೀರುಗಳನ್ನ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ 16 TMC ನೀರು ಏನಿದೆ ಹೈದರಾಬಾದ್ ನಗರಕ್ಕೆ ಇಲ್ಲಿ ನೀರು ಕುಡಿಯೋದಕ್ಕೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಮತ್ತೆ 4 TMC ನೀರು ಏನಿದೆ ಈ ಒಂದು ಗೋದಾವರಿ ನದಿಯ ಒಂದು ಪುನರುಜ್ಜೀವನಗೊಳಿಸಲು ಇದನ್ನ ಮಾಡ್ತಿದ್ದಾರೆ. ಅದೇ ಸೇಮ್ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಯಾರಿದ್ದಾರೆ ಅಂತ ಅಂದ್ರೆ ರೇವಂತ್ ರೆಡ್ಡಿ ಅವರು ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಈ ಒಂದು ಯೋಜನೆ ಒಂದು ಹಂತ 2 ಮತ್ತು ಹಂತ 3. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಭಾರತ, ಇರಾನ್ ಮತ್ತು ಅರ್ಮೇನಿಯಾ ಏನು ರಾಷ್ಟ್ರಗಳಿದಾವೆ, ಈ 3 ರಾಷ್ಟ್ರಗಳ ನಡುವೆ ಒಂದು ತ್ರಿಪಕ್ಷೀಯ ಸಮಾಲೋಚನೆಗಳು ನಡೆದಿದ್ದಾವೆ. ಅದು ಎಲ್ಲಿ ನಡೆದಿದೆ ಅಂತ ಇಲ್ಲಿ ಪ್ರಶ್ನೆ. ಎಲ್ಲಿ ನಡೆದಿದೆ ಅಂತ ಅಂದ್ರೆ ಈ ಒಂದು ಇರಾನ್ನ ರಾಜಧಾನಿ ತೆಹರಾನ್ ಎಂಬತಕ್ಕಂಥ ಪ್ರದೇಶ. ಎಲ್ಲಾ ಮಾಹಿತಿ ಇಲ್ಲಿ ಇರ್ತವೆ, ಅಲ್ಲೇನ್ ನೋಡ್ಬೇಡಿ. ನೀವು ಓದ್ಬೇಕಾದ್ರೆ ಓದ್ಕೋಬಹುದು. ಇಲ್ಲಿ ಕೊಟ್ಟಿರ್ತೇನೆ, ತೆಹರಾನ್ ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ ನಡೆದಿದ್ದಾವೆ. ಈ ಒಂದು ತ್ರಿಪಕ್ಷೀಯ ಒಂದು ಸಮಾಲೋಚನೆಗಳು ಯಾಕೆ ನಡೆದಿದ್ದಾವೆ ಅಂತ ಅಂದ್ರೆ INSTC ಕಾರಿಡಾರ್ ಅಂತ ಒಂದಿದೆ. ಇಂಟರ್ನ್ಯಾಷನಲ್ ಫುಲ್ ಫಾರ್ಮ್ ಕೇಳ್ತಾರೆ, ನೋಡ್ಕೊಳ್ಳಿ. ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂತ. ಈ ಒಂದು ಕಾರಿಡಾರ್ ನಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಏನಿದೆ, ಇದರಲ್ಲಿ ಏನು ತ್ರಿಪಕ್ಷೀಯ ಸಮಾಲೋಚನೆಗಳು ನಡೆದಿದ್ದಾವೆ. ಇದನ್ನ ಹೇಗೆ ಯೂಸ್ ಮಾಡ್ಕೋಬಹುದು ಅಂತ ಅದಕ್ಕೆ ಈ ಒಂದು ತ್ರಿಪಕ್ಷೀಯ ಒಂದು ಸಮಾಲೋಚನೆಗಳು ತೆಹರಾನ್ ಎಂಬತಕ್ಕಂಥ ಪ್ರದೇಶದಲ್ಲಿ ನಡೆದಿದ್ದಾವೆ. ಆಪ್ಷನ್ ಲೀಡ್ ಕೇಳಬಹುದು, ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ತೆಹರಾನ್. ನೆಕ್ಸ್ಟ್ ಈ ಬೇರೆ ತರ ಕೇಳಬಹುದು. ಇಲ್ಲಿ ಸೇಮ್ ಭಾರತ, ಇರಾನ್ ಮತ್ತು ಅರ್ಮೇನಿಯಾ ಮತ್ತೆ ಇನ್ನೊಂದು ರಷ್ಯಾ ದೇಶ ಅಂತ ಕೊಟ್ಟು ಯಾವ ಆಪ್ಷನ್ ಅಂತ ಕೂಡ ಕೇಳಬಹುದು. ಅದರೊಳಗೂ ಕೂಡ ಗೊತ್ತಿರಬೇಕು ಇರಾನ್ ಎಂಬತಕ್ಕಂಥ ರಾಷ್ಟ್ರದಲ್ಲಿ ನಡೆದಿದೆ ಅಂತ. ತೆಹರಾನ್ ಎಂಬತಕ್ಕಂಥ ಪ್ರದೇಶ, ತೆಹರಾನ್ ಏನು ಇದೊಂದು ರಾಜಧಾನಿ ಆಗಿದೆ. ಯಾವ ದೇಶದ ರಾಜಧಾನಿ? ಇರಾನ್ ದೇಶದ ರಾಜಧಾನಿ. ಓಕೆ, ಮುಂದಿನ ಪ್ರಶ್ನೆ ನೋಡಿ, ಪ್ರವಾಹ ಪರಿಹಾರಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 1600 ರೂಪಾಯಿ ಕೋಟಿ ನೆರವನ್ನ ಕೊಟ್ಟಿದ್ದಾರೆ. ಆ ಒಂದು ಯಾವ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ. ಪಂಜಾಬ್ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಅಲ್ಲಿ ಏನಪ್ಪಾ ಆಯ್ತು ಅಂತ ಅಂದ್ರೆ ಪ್ರವಾಹ ಆಯಿತು. ಆ ಒಂದು ಕಾರಣದಿಂದಾಗಿ 1600 ಕೋಟಿ ರೂಪಾಯಿ ಏನಿದೆ ಆ ಒಂದು ಪಂಜಾಬ್ ರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ. ಯಾಕೆ ಅಂತ ಅಂದ್ರೆ ಸ್ಟೇಟ್
ಏನು DRF ಅಂತ ಅಂತಕ್ಕಂಥದ್ದು. ಸ್ಟೇಟ್ DRF ಅಂತ ಅಂದ್ರೆ ಏನು ಡಿಸಾಸ್ಟರ್ ರಿಲೀಫ್ ಫಂಡ್ ಅಂತ, ಡಿಸಾಸ್ಟರ್ ರಿಲೀಫ್ ಫಂಡ್ ಅಂತ. ಈ ಒಂದು ಡಿಸಾಸ್ಟರ್ ರಿಲೀಫ್ ಫಂಡ್ ಏನಿದೆ, ಇದನ್ನ ಈ ಅಮೌಂಟ್ ಅನ್ನ ಎಲ್ಲಿಂದ ತೆಗೆಯಲಾಗುತ್ತೆ ಅದನ್ನ ಎಲ್ಲರೂ ಕೂಡ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಮಾಡಿ. ಯಾವ ಇದರಿಂದ ತೆಗಿತಾರೆ, ಕನ್ಸೋಲಿಡೇಟೆಡ್ ಫಂಡ ಅಥವಾ ಇಲ್ಲಿ ಕಾಂಟಿಜೆನ್ಸಿ ಫಂಡ? ಇದನ್ನು ತುಂಬಾ ಇಂಪಾರ್ಟೆಂಟ್. ಈ ಕಾಂಟಿಜೆನ್ಸಿ ಫಂಡ ಅಥವಾ ಕನ್ಸೋಲಿಡೇಟೆಡ್ ಫಂಡ, ಈ ಎರಡರಲ್ಲಿ ಯಾವುದು? ಕಮೆಂಟ್ ಮಾಡಿ ಆಯ್ತಾ. ಮುಂದಿನ ಪ್ರಶ್ನೆ ನೋಡಿ, ತುಂಬಾ ಇಂಪಾರ್ಟೆಂಟ್ ಇದೆ. ಭಾರತದ 15ನೇ ಉಪಾಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ನೋಡಿ. 14ನೇ ಉಪಾಧ್ಯಕ್ಷರು ಅಥವಾ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್. ಮತ್ತೆ ಇಲ್ಲಿ ವೆಂಕಯ್ಯ ನಾಯ್ಡು 13ನೇ ಒಂದು ರಾಷ್ಟ್ರಪತಿಯಾಗಿ ಇಲ್ಲಿ ಆಯ್ಕೆ ಮಾಡಿದ್ರು ವೆಂಕಯ್ಯ ನಾಯ್ಡು. ಈಗ ಯಾರಪ್ಪ ಆಗಿದ್ದಾರೆ ಅಂತಂದ್ರೆ 15ನೇರು ಇಲ್ಲಿ CP ರಾಧಾಕೃಷ್ಣನ್ ಅವರು. CP ರಾಧಾಕೃಷ್ಣನ್ ಅವರಾಗಿದ್ದಾರೆ. ಯಾರನ್ನ ಸೋಲ್ಸಾಗಿದ್ದಾರೆ ಅಂತ ನ್ಯಾಯಮೂರ್ತಿ B ಸುದರ್ಶನ್ ರೆಡ್ಡಿ ಅವ್ರನ್ನ. ನೋಡಿ, ಸುದರ್ಶನ್ ರೆಡ್ಡಿ ಅವರು ಇಲ್ಲಿ ಸೋತಿದ್ದಾರೆ, ರಾಧಾಕೃಷ್ಣನ್ ಅವರು ಏನ್ ಮಾಡಿದ್ದಾರೆ, ಗೆದ್ದಿದ್ದಾರೆ. ಇವರಿಬ್ರು ಕೂಡ ಸೌತ್ ಇಂಡಿಯಾದಲ್ಲಿ ಸೇರ್ತಕ್ಕಂಥವ್ರು, ಏನು ತೆಲಂಗಾಣ ರಾಜ್ಯದವರು. ಓಕೆನಾ, ಇವೆರಡನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಇಲ್ಲಿ ಟೋಟಲ್ ಆಗಿ 98.20% ಜನ ಇಲ್ಲಿ ಮತದಾನ ಹಾಕಿದ್ರು. ಅದರಲ್ಲಿ 452 ವೋಟ್ಗಳನ್ನ ಪಡ್ಕೊಂಡು ಯಾರಾಗಿದ್ದಾರೆ, ರಾಧಾಕೃಷ್ಣನ್ ಅವರು ಏನಾಗಿದ್ದಾರೆ, ರಾಧಾಕೃಷ್ಣನ್ ಅವರು ಇಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ ಅಥವಾ ಉಪರಾಷ್ಟ್ರಪತಿಗಳಾಗಿದ್ದಾರೆ. ಹಾಗಾದ್ರೆ ನಮ್ಮ ಒಂದು ಸಂವಿಧಾನದ ಅಡಿಯಲ್ಲಿ ಉಪರಾಷ್ಟ್ರಪತಿ ಹುದ್ದೆ ಅಂತಕ್ಕಂತ ಒಂದು ಹುದ್ದೆ ಇರಬೇಕು ಅಂತ ಯಾವ ವಿಧಿ ಹೇಳ್ತದೆ, ಯಾವ ಆರ್ಟಿಕಲ್ ಹೇಳ್ತದೆ? ಎಲ್ಲರೂ ಕೂಡ ನೀವು ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ಓಕೆ, ಮುಂದಿನ ಪ್ರಶ್ನೆ. ಭಾರತದ ಮೊದಲ ಪ್ರಧಾನಮಂತ್ರಿ ಮಿತ್ರ ಉದ್ಯಾನವನ, PM ಮಿತ್ರ ಎಂತಕ್ಕಂಥ ಒಂದು ಉದ್ಯಾನವನದ ಒಂದು ಅಡಿಪಾಯವನ್ನ ಯಾವ ರಾಜ್ಯದಲ್ಲಿ ಹಾಕಲಾಯಿತು? ತುಂಬಾ ನ್ಯೂಸ್ ಅಲ್ಲಿ ಇದೆ ಈ ಒಂದು PM ಮಿತ್ರ ಎಂತಕ್ಕಂಥ ಒಂದು ಉದ್ಯಾನವನ. ಇದರ ಒಂದು ಫುಲ್ ಫಾರ್ಮ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದೇನೆ, ನೀವು ನೋಡಬಹುದು. PM ಮಿತ್ರ ಉದ್ಯಾನವನ ಏನಿದೆ, ಇದು ಮಧ್ಯಪ್ರದೇಶದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಅಡಿಪಾಯವನ್ನ ಹಾಕಬೇಕು ಅಂತ ಮಾಡಿದ್ದಾರೆ. ಎಲ್ಲಪ್ಪ ಅಂತಂದ್ರೆ ಮಧ್ಯಪ್ರದೇಶ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ಡೈರೆಕ್ಟ್ ಆಗಿ ಬರ್ತದೆ. ಮಧ್ಯಪ್ರದೇಶ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಯಾವ ರಾಜ್ಯದಲ್ಲಿ ಅಂತ ಕೇಳಬಹುದು, ಮಧ್ಯಪ್ರದೇಶ. ಅದೇ ಯಾವ ಜಿಲ್ಲೆ ಅಂತ ಕೇಳಿದ್ರೆ ಧಾರ್ ಅಂತಕ್ಕಂಥ ಜಿಲ್ಲೆ. ಇನ್ನು ಡೆಪ್ತ್ ಆಗಿ ಏನಾದ್ರು KPSC ಗೆ ಓದ್ತಾ ಇದ್ರೆ ಈ ಒಂದು ಧಾರ್ ಜಿಲ್ಲೆಯನ್ನು ಕೂಡ ನೆನ್ಪಿಟ್ಕೋಬೇಕು. ಆದ್ರೆ ನಿಮಗೆ ಏನ್ ಗೊತ್ತಿರಬೇಕು, ಈ ಒಂದು ಮಧ್ಯಪ್ರದೇಶ ಅಂತಕ್ಕಂಥದ್ದು ಗೊತ್ತಿರಬೇಕು. ಓಕೆ, ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರ್ತಕ್ಕಂತಹ ಜಪಾನೀಸ್ ಎನ್ಸೆಫಾಲಿಟಿಸ್ ಅಂತಕ್ಕಂಥದ್ದು ಯಾವ ಏಜೆಂಟ್ ನಿಂದ ಉಂಟಾಗುತ್ತೆ ಅಂತ ಪ್ರಶ್ನೆ. ಇದು ಒಂದು ವೈರಸ್ ನಿಂದ ಉಂಟಾಗ್ತಕ್ಕಂತಹ ರೋಗ. ಯಾವುದರಿಂದ? ವೈರಸ್ ನಿಂದ. ಇಲ್ಲಿ ಹೆಸರು ನೋಡೇ ಹೇಳ್ಬೋದು, ಜಪಾನೀಸ್ ಎನ್ಸೆಫಾಲಿಟಿಸ್ ಅಂತ. ಎನ್ಸೆಫಾಲಿಟಿಸ್ ಏನಾದ್ರೂ ಬಂತು ಅಂತ ಅಂದ್ರೆ ಅದು ವೈರಸ್ ನಿಂದ ಕಂಡು ಬರುತ್ತೆ, ವೈರಸ್ ನ ಒಂದು ರೋಗ ಆಗಿದೆ. ಓಕೆನಾ, ಇಲ್ಲಿ ಜಪಾನೀಸ್ ಎನ್ಸೆಫಾಲಿಟಿಸ್ ಇದೊಂದು ಜಪಾನ್ ನಲ್ಲಿ ಕಂಡಿರತಕ್ಕಂಥ ಒಂದು ವೈರಸ್ ನಿಂದ ಈ ಒಂದು ರೋಗ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿ. ಜಪಾನೀಸ್ ಎನ್ಸೆಫಾಲಿಟಿಸ್ B ಎಂತಕ್ಕಂಥ ಒಂದು ವೈರಸ್ ನಿಂದ ಈ ಒಂದು ರೋಗ ಬರ್ತದೆ. ಪ್ರಾಣಿಜನ್ಯ ಕಾಯಿಲೆ ಆಗಿದೆ ಅಥವಾ ಜೂನೋಟಿಕ್ ಡಿಸೀಸ್. ಜೂನೋಟಿಕ್ ಡಿಸೀಸ್ ಅಂತ ಅಂದ್ರೆ ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ಜೂನೋಟಿಕ್ ಅಂತ ಅಂದ್ರೆ ಇಲ್ಲಿ ಏನಿದೆ, ಏನು ಒಂದು ಅನಿಮಲ್ಸ್ ಇಂದ ಅನಿಮಲ್ಸ್ಗೆ ಬರ್ತಕ್ಕಂಥ ಡಿಸೀಸ್. ಈಗ ಏನಾದ್ರೂ ಹುಲಿ ಇದೆ ಅನ್ಕೊಳ್ಳಿ, ಹುಲಿ ಇದು ಒಂದು ಸೊಳ್ಳೆ ಬಂದು ಇದಕ್ಕೆ ಕಚ್ಚುತ್ತೆ, ಆ ಒಂದು ವೈರಸ್ ಸೊಳ್ಳೆ ಹಚ್ಕೊಳುತ್ತೆ, ಅದೇ ಸೊಳ್ಳೆ ಬಂದು ಮನುಷ್ಯರಿಗೆ ಕಚ್ಚಿದ್ರೆ ಮನುಷ್ಯರಿಗೂ ಕೂಡ ಈ ಒಂದು ರೋಗ ಬರ್ತದೆ. ಅದನ್ನ ಜೂನೋಟಿಕ್ ಡಿಸೀಸ್ ಅಂತ ನಾವು ಕರಿತೇವೆ. ಓಕೆನಾ, ನೋಡಿ, ಇವಾಗಿದ್ದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಂತಹ ಮಾಹಿತಿ. ತರಗತಿ ಇಷ್ಟ ಆಗಿದ್ದರೆ ಎಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು PDF ಬೇಕು ಅಂತ ಎಲ್ಲರೂ ಕೂಡ ಟೆಲಿಗ್ರಾಮ್ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಈಗಾಗಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ, ಎಲ್ಲರೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ವಂದೇ ಮಾತರಂ.